ಸುದೀಪ್ ಅವರು ಕಾಲ್ ಮಾಡ್ತಿರೋದು. ಇವಾಗಲೂ ಬೇರೆಯವರೊಂದಿಗೆ ಕಾಲ್ ಮಾಡುತ್ತಿದ್ದಾರೆ, ಮಾತನಾಡುತ್ತಿದ್ದಾರೆ. ಕೇಳೇ ಬಿಡೋಣ. ಹಲೋ ಹಲೋ ಗ್ಯಾಸ್, ವಿತ್ ಹೂಮ್ ಯು ಆರ್ ಸ್ಪೀಕಿಂಗ್? ಗರ್ಲ್ ಫ್ರೆಂಡ್. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಬಂತು ನಿಂಗೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಇದೆಯಾ? ಭವಿತಾ 90%. ಏನ್ ಸಖತ್ತಾಗಿ ಓದ್ತಾಳ್ ಗುರು. ಇವಾಗ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ 90%. ನಾನು ಓದ್ತಾ ಇದ್ದ ಕುತ್ಕೊಂತೀಯಾ? ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ನಾನು. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. 10th ಸ್ಟ್ಯಾಂಡರ್ಡ್ ಅಲ್ಲಿ ಜಸ್ಟ್ ಪಾಸ್ ಆಗೋ ಸ್ಟೂಡೆಂಟ್. ಸಂಧ್ಯಾ, ಒಟ್ನಲ್ಲಿ ಜೀವನದಲ್ಲಿ ಎಲ್ಲಾರು ಸಾಯ್ಲೇಬೇಕು, ಅದಕ್ಕೆ ಯಾಕೆ ಇಷ್ಟು ಕಷ್ಟಪಡ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಆ ಮ್ಯಾಥ್ಸ್ ಅಲ್ಲೋ ಒಂದು ಅರ್ಥ ಆಗಲ್ಲ ಅನ್ನತ್ತು. ಆ ಸೋಷಲ್ ವಾಸ್ಕೊಡಗಾಮ ಅಲ್ಲ, ಅದು ವಾಸ್ಕೊಡಗಾಮ. ಗಾಯ ಆಗಿದೆ ಪ್ಲೀಸ್. ಸನ್ನಿ, ನಿಜವಾಗ್ಲೂ ನೀನು ಇವತ್ತು ಅದಕ್ಕೆ ಬದುಕಿದ್ಯಾ ಸನ್ನಿ. ತುಂಬಾ ಹಿಂಸೆ ಕೊಡ್ತಿದ್ಯಾ ನೀನು. ಪವಿ ಆದ್ರೂ ಏನಾದ್ರೂ ಹೆಸರಿಗೆ ಅವಮಾನ ಆಗೋಯ್ತು. ಬೇಡ ಪವಿ, ಬೇಡವಾ? ಓ ಕಪ್ಪೆ ಅಂತ ಹೇಳಿದ್ನಲ್ಲ, ಅದು ಕಂಟಿನ್ಯೂ ಮಾಡ್ಬೇಕಾ? ಓ ಸಾರಿ ಪವಿ. ಓ ಸಾರಿ ಕಪ್ಪೆ. ಗೈಸ್, ಇನ್ಮೇಲೆ ನನ್ನ ತಂಗಿನ ನಾನು ಪವಿ ಅಂತ ಕರೆಯಲ್ಲ, ಕಪ್ಪೆ ಅಂತ ಕರಿತೀನಿ. ಚೆನ್ನಾಗಿದೆ ಅಲ್ಲ ಹೆಸರು? ಓಕೆ, ಥ್ಯಾಂಕ್ ಯು ಕಪ್ಪೆ. ನಂದು ನಿಷ್ಕಲ್ಮಶವಾದ ವಾದ. ಓಕೆ, ನಾನೇನು ಅನ್ಕೊಂಡೆ. ಯಾರು ಬೇಡ, ನೀನೇ ಸಾಕಿಡ್ರಿ. ನಮ್ಮ ಅಕ್ಕನೇ ನನ್ನ ಎನಿಮಿ. ಚೋಟು ಮರಿ ಪವಿ, ಚೋಟು ಮರಿ. ಸಂಧ್ಯಾ, ಇವಾಗ ನಾನೇನು ವಿಡಿಯೋ ಮಾಡ್ತಿದ್ದೆ ನಿಮಗೆ? ಇವಾಗ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ಯಾ ಅಂತ ಹೇಳ್ತಾ ಇರೋದು. ಅದು ಚೋಟು ಮರಿ. ಅದೇನಂದ್ರೆ ಪವಿ, ನಂಗೆ ಯಾಕೋ ಅವಳು ತುಂಬಾ ಮಿಸ್ ಮಾಡ್ಕೊಂತ ಇದೀನಿ. ಹೋಗು. ಯು ಡೋಂಟ್ ಟಚ್ ಮೈ ಗಾಯ ಪವಿ. ಅದೇನಂದ್ರೆ ಮನೆಯಿಂದ ಮೀಟ್ ಮಾಡ್ಕೊಂಬೋದು. ಅದೇನ್ ಗೊತ್ತಾ, ಇರು ಒಂದ್ ನಿಮಿಷ. ಈರೇ ಸ್ಯಾಟರ್ಡೆ ನಿಂಗೇನೋ ಹೇಳ್ಬೇಕು ನಾನು. ಇರು, ಒಳಗಡೆ ಬಂದಿರ್ತೀನಿ. ಅದೇನ್ ಗೊತ್ತಾ ಪವಿ, ಸ್ಯಾಟರ್ಡೆ ಚೋಟು ಮರಿ ಬರ್ತಿದ್ದಾಳಂತೆ. ಸೊ ಅದಕ್ಕೆ ಏನ್ ಅಡಿಗೆ ಮಾಡ್ತೀಯ ಪವಿ? ನಾನು ಥಿಯೇಟರ್ಗೆ ಇಲ್ಲ, ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಎಲ್ಲಿ? ಚಿಕ್ಕಮಂಗ್ಳೂರ್ಗೆ ಹೋಗ್ತೀನಿ ನಾನು. ಯಾರವ್ರೆ? ಇಲ್ಲ, ಕಾಶಿಗೆ ಹೋಗ್ತೀನಿ. ಮೊದಲು ಸನ್ಯಾಸ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ. ಇದನ್ನೆಲ್ಲ ಕೇಳಿಸ್ಕೊಂಡು ನೋಡ್ಕೊಂಡು ಇರೋದಕ್ಕೆ ಆಗ್ತಾ ಇಲ್ಲ. ಗೈಸ್, ಆದ್ರೂ ಏನಂತೀರಾ, ಚೋಟು ಮರಿ. ಅಯ್ಯೋ, ಯಾಕೆ ನನಗೆ ನಿಜವಾದ ತಂಗಿಯಾಗಿ ಹುಟ್ಟಿರೋ ಚೋಟು ಮರಿ ಅಂತ ಫೀಲ್ ಆಗ್ತಿದೆ ನನಗೆ. ಇವಳು ಅವಳೆ, ಅದೇನಕ್ಕೆ ಅವಳೋ ಗೊತ್ತಿಲ್ಲ. ಆದ್ರೂ ಚೋಟು ಮರಿ ಜಾಸ್ತಿ ಆಗ್ತಿದೆ ಸರ್. ನಿಜ ಓವರ್ ಆಕ್ಟಿಂಗ್ ಮಾಡಿದ್ದೆ. ಆಕ್ಟಿಂಗ್ ಮಾಡ್ಬೇಕು, ಓವರ್ ಆಕ್ಟಿಂಗ್. ನಾನೆಲ್ಲ ಆಕ್ಟಿಂಗ್ ಮಾಡ್ತಾನೆ, ನಾನು ನಿಜ ಹೇಳ್ತಾ ಇರೋದು. ಚಿಕ್ಕ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ನಾನು ಚೋಟು ಮರಿ, ಆ ಬಾಂಡ್ ಏನಿದೆ ಗೊತ್ತಾ? ನಿನ್ನ ಹತ್ರನೂ ಇಲ್ಲ ನನ್ಗೆ ಆ ಬಾಂಡ್. ನೀನ್ ಹುಡ್ದಾಗಿಂದ ನನ್ ಜೊತೆಲಿ ಇದೆಯಾ ಪವಿ. ನೀನ್ ಹುಡ್ದಾಗಿಂದ ನಂಗೆ ಚೋಟು ಮರಿ ಹತ್ರ ಇರೋ ಬಾಂಡ್ ನಿನ್ನ ಹತ್ರ ಸಿಗ್ತಾ ಇಲ್ಲ ಪವಿ. ಹೋಗು, ನಾನು ಹೇಳಿಲ್ಲ. ಗೆಟ್ ಔಟ್ ಆಫ್ ಮೈ ಹೌಸ್. ಓ, ದಿಸ್ ಇಸ್ ನಾಟ್ ಯುವರ್ ಹೌಸ್ ಬೈ ದಿ ವೇ. ಎಕ್ಸ್ಕ್ಯೂಸ್ ಮೀ. ಎಲ್ಲ ಒಂದು ಮೂವಿ ಜ್ಞಾಪನ ಬರ್ತಾ ಇಲ್ಲ, ತಮಿಳ್ದು, ತಲಪತಿದು. ಅದರಲ್ಲಿ ಫುಲ್ಲು ಜಗಳ, ಎಲ್ಲ ಎನಿಮಿಟಿ ಇರೋದು 3ನೇ ಮಗಂಗೆ. ಬಟ್ ಲಾಸ್ಟ್ ಅಲ್ಲಿ ಯಾರಿಗೆ ಬರುತ್ತೆ? 3ನೇ ಮಗಂಗೆ ಎಲ್ಲ ಆಸ್ತಿನೂ ಬರೋದು. ಸೊ ಇವಾಗ ಆಸ್ತಿ ಓನರ್ ನೀನು ಅಂತ. ನೀನು ಗೈಸ್, ಮಕ್ಕಳು ಪ್ರೀತಿಗೋಸ್ಕರ ಬದುಕಬೇಕು, ಆಸ್ತಿಗೋಸ್ಕರ ಅಲ್ಲ. ಇಂತ ಮಕ್ಕಳನ್ನ ಬರೀ ಮಕ್ಕಳು ಅನ್ನಲ್ಲ. ಅದ್ರಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ನಿನ್ ಜೊತೆ ಮಾತಾಡ್ತಾರೆ ಕಟ್ಟಿ. ಓಕೆ, ನಾನು ಮತ್ತೆ ಚೋಟು ಮರಿ ಹತ್ರ ಹೋಗ್ಲಾ? ಫಸ್ಟ್ ಗೆಟ್ ಲಾಸ್ಟ್. ಹೋಗ್ಲಿ, ಇರೋ ಚೋಟು ಮರಿಗೆ ಫೋನ್ ಮಾಡ್ತೀನಿ. ಫೋನ್ ಕೊಡೋಗ್ಲಿ. ಮಾತ್ರ ಇಲ್ಲ. ಓ, ಇವ್ರಿಗೆ ಯಾರಿಗೂ ಉರಿ ಆಗ್ತಾ ಇಲ್ವಂತೆ. ನಾನು ಚೋಟು ಮರಿ ಹತ್ರ ಒಂಚೂರು ಕಾಲ್ ಮಾಡಿ ಮಾತಾಡೋಣ. ನಮ್ಮ ಚೋಟು ಮರಿಗೆ ಇವಾಗ ರಜಾ, ಮನೇಲೇ ಇರ್ತಾಳೆ. ನಮ್ಮ ಚೋಟು ಮರಿ ಎಷ್ಟು ಸಖತ್ತಾಗಿ ಮಾತಾಡ್ತಾಳೆ ಗೊತ್ತಾ? ಆ್ಯಂಡ್ ನನ್ನ ಚೋಟು ಮರಿನ ನಾನು ಡಾರ್ಲಿಂಗ್ ಅಂತ ಸೇವ್ ಮಾಡಿ ಹಾರ್ಟ್ ಹಾಕಿದ್ದೆ. ಯಾರೋ ಒಬ್ರು ಇದಾರೆ ಇಲ್ಲಿ
ಇಲ್ಲಿ ಯಾರೋ ಒಬ್ರು ಇದಾರೆ, ನನ್ನ ಫೋನ್ ಪಾಸ್ವರ್ಡ್ ಎಲ್ಲ ತಿಳ್ಕೊಂಡ್ಬಿಟ್ಟು ಅದನ್ನ ಚೋಟು ಮರಿ ಅಂತ ಸೇವ್ ಮಾಡಿದ್ದಾರೆ. ಅಕ್ಕ ಚೋಟು ಮರಿ ಇಲ್ವಾ? ಓ ಅಲ್ಲಿದಾಗ ಮಾಡು ಅವಳು ಬೆಳಗ್ಗೆ ಫೋನ್ ಮಾಡೋಣ ಅಂತ ಎತ್ಕೊಂತಿದ್ಲು, ನನಗೆ ಟೈಮ್ ಆಗ್ಬಿಟ್ಟಿತ್ತು. ನಾನು ಹೇಳ್ದೆ ಸುದೀಪ್ ಅಣ್ಣ ಫೋನ್ ಅಲ್ಲಿ ಮಾಡು ಅಂತ. ಹೌದಾ? ಸರಿ ನಾನೇ ಮಾಡ್ತೀನಿ. ಮಳೆ ಬೀಳ್ತೈತಲ್ವಾ, ವಿಡಿಯೋ ಮಾಡ್ಕೊಂಡಿರೋಗಿದಾರಲ್ಲ ಮಳೆ. ಹೌದು ಹೇಳಿದ್ರು ವಿಡಿಯೋ ಮಾಡ್ತಿದೀವಿ ಅಂತ. ಸುದೀಪ್ ಫೋನಿಗೆ ಮಾಡು. ಓಕೆ ಅಕ್ಕ ಡನ್ ಮಾಡ್ತೀನಿ. ಓಕೆ ಹುಷಾರ್. ಓಕೆ ಅಕ್ಕ ಬಾಯ್ ಬಾಯ್. ನನ್ನ ತಂಗಿ ಇವಾಗ ಡಿಪ್ರೆಷನ್ ಹೋಗ್ಬಿಟ್ಲು. ಪವಿ ಚೋಟು ಮರಿ ಕಾಲ್ ಮಾಡ್ತಾ ಇದ್ದೀನಿ. ಪವಿ 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 ಬಿ ಬಿ ಪವಿ ಕಪ್ಪೆ ಕರೆಕ್ಟ್. ಹೇಳಿಲ್ವಾ ನನ್ನ ತಂಗಿಗೆ ಪವಿ ಅಂದ್ರೆ ಇಷ್ಟ ಇಲ್ಲ. ಕಪ್ಪೆ ಈ ಸುದೀಪ್ ಅವ್ರು ಯಾವಾಗ್ಲೂ ಬ್ಯುಸಿಯಾಗೇ ಇರ್ತಾರೆ. ಅದೇನ್ ಯಾರ ಹತ್ರ ಮಾತಾಡ್ತಿರ್ತಾರೋ ಗೊತ್ತಿಲ್ಲ. ನಾನು ಚೋಟು ಮರಿ ಇನ್ವೆಸ್ಟಿಗೇಟ್ ಮಾಡ್ಬೇಕು ಹುಡುಗಿ ಗಿಡ್ಗಿ ಇದಾರ ಇಲ್ವಾ ಅಂತ. ಮತ್ತೆ ಸೆಕೆಂಡ್ ಅಟೆಂಪ್ಟ್ ಕೊಡ್ತಾ ಇದೀನಿ. ಸುದೀಪ್ ಅವ್ರಿಗೆ ಕಾಲ್ ಪಿಕ್ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಈ ಟೈಮ್ ಪಿಕ್ ಮಾಡಿಲ್ಲ ಅಂದ್ರೆ ಕೇಳೇ ಬಿಡೋದು, ಏನ್ ನಿಮ್ ಲವರ್ ಹತ್ರ ಮಾತಾಡ್ತಾ ಇದ್ದೀರಾ ಅಂತ. ನೀವು ಕಾಯಬಹುದು. ಸೆಕೆಂಡ್ ಅಟೆಂಪ್ಟ್ ಅಲ್ಲೂ ಕಾಲ್ ಪಿಕ್ ಮಾಡಿಲ್ಲ. ಜನ ಯಾಕೆ ಇಷ್ಟು ಬಿಸಿ ಇರ್ತಾರೋ ಗೊತ್ತಿಲ್ಲಪ್ಪ. ಆದ್ರೆ ನಾನು ಚೋಟು ಮರಿ ಹತ್ರ ಮಾತಾಡ್ಬೇಕು, ಸುದೀಪ್ ಅವ್ರ ಹತ್ರ ಅಲ್ಲ. ಖಾಲಿ ಬಿದ್ದಿರಲ್ಲ ಮನೆ, ಕೆಲ್ಸಗಳಿರ್ತವೆ. ನಿನಗೆ ದೀಪಣ್ಣಗಂತೂ ಇನ್ನ ಜಾಸ್ತಿ ಇರುತ್ತೆ. ಕರೆ ಮಾಡುತ್ತಿರುವ ವ್ಯಕ್ತಿ ಅದೇ ಕಪ್ಪೆಗಳಿಗೆ ಜಾಸ್ತಿ ಕೆಲ್ಸ ಇರುತ್ತಲ್ಲ, ಅದೇ ನೊಣಗಳನ್ನ ಬಾಯ್ಗೆ ಹಾಕೊಂಡು ನುಂಗಕ್ಕೆ. ಏ ಗೊತ್ತು. ಓ ಕಪ್ಪೆ ಕಪ್ಪೆ ಕಪ್ಪೆ. ಆದ್ರೂ ಏನಂತೀಯ ಚೋಟಾ ಮರಿ? ಗೈಸ್ ಅದೇನಂದ್ರೆ ಚೋಟಾ ಮರಿ, ಅದೇನಂದ್ರೆ ಚೋಟಾ ಮರಿ ಏನಂದ್ರೆ ಚೋಟಾ ಮರಿ ಅಂದ್ರೆ ನನ್ಗೆ ತುಂಬಾ ಇಷ್ಟ. ಎಲ್ಲೋಗ್ಲೆ? ಚೋಟಾ ಮರಿ ಹತ್ರ ಹೋಗು. ಪವಿ ನೀನಿರದ ಜಾಗ ನನಗೆ ಮಶಾನ ಸಮಾನ, ನೀನಿಲ್ಲದ ಗಳಿಗೆ ಸಾಕಿಳೆ ವಿಷದ ನನ್ಗೆ ಡ್ರಾಪ್ಸ್. ನಾನು ನಿಜವಾಗ್ಲೂ ಸನ್ಯಾಸ ಇಲ್ಲ, ಈ ಲೋಕ ಬಿಟ್ಟೊಟ್ಟು ಆಗ್ತಾ ಇಲ್ಲ. ಪವಿ ನೀನಂದರೆ ನನಗೆ ಏನಿಲ್ಲ. ಪವಿ ಯು ಎಕ್ಸ್ಪೆಕ್ಟಿಂಗ್ ಇಲ್ಲ ಅಮ್ಮ, ನಾನು ಯಾರಿದ್ದ ಏನನ್ನ ಎಕ್ಸ್ಪೆಕ್ಟ್ ಮಾಡೋದ, ನಿನ್ನಂತೂ ಅದಂತೂ ಇಲ್ವೇ ಇಲ್ಲ. ಕಿಂಡರ್ ಜಾಯ್ ತಂದ್ಕೊಡ್ದಿರೋ ಅಕ್ಕ ನೀನು. ಬಿಡ, ನಿಂದು ಯಾವಾಗಲೂ ಇದ್ದೆ ಕಿಂಡರ್ ಜಾಯ್ದು. ಅದು ನಾನು ತಗೊಬಂದು ಕೊಡಲ್ಲ, ಅವಳು ನನ್ನ ಕೇಳೋದು ಬಿಡಲ್ಲ. ಥರ್ಡ್ ಅಟೆಂಪ್ಟ್ ಸುದೀಪ್ ಅವರು ಕಾಲ್ ಮಾಡ್ತಿರೋದು. ಇವಾಗಲೂ ಬೇರೆಯವರೊಂದಿಗೆ ಕಾಲ್ ಮಾಡುತ್ತಿದ್ದಾರೆ, ಮಾತನಾಡುತ್ತಿದ್ದಾರೆ. ಗೈಸ್ ಹುಡುಗರು ಯಾಕೆ ಇಷ್ಟು ಬಿಸಿ ಇರ್ತಾರೆ? ಓ ಮೈ ಗಾಡ್, ನನ್ ಚೋಟು ಮರಿಗೆ ಒಂದು ಫೋನ್ ಇಸ್ಕೊಟ್ಬಿಡ್ಬೇಕು, ಬರೀ ನನ್ನ ಹತ್ರ ಮಾತಾಡಕ್ ಮಾತ್ರ. ಏನೋ ಏನ? ನಾನು 24/7 ನಿನ್ನ ಹತ್ರ ಮಾತಾಡ್ತೀನಿ. ಮೊಬೈಲ್ ಇಸ್ಕೊಟ್ಟು. ನಿನ್ನ ಹತ್ರ ಯಾರು ಮಾತಾಡ್ತಾರೆ? ನಂದದ ಅಷ್ಟೆಲ್ಲ ಗ್ರಾಚಾರ ಕಟ್ಟಿರೋ ನಿನ್ನ ಹತ್ರ ಮಾತಾಡೋ ಅಷ್ಟು. ಎಲ್ಲ ನಾಯಿಗೂ ಒಂದ್ ಟೈಮ್ ಬರುತ್ತೆ ಕಣಿ. ಆ ಟೈಮ್ ನಿನ್ಗೆ ಇವಾಗಲೇ ಬಂದ್ಬಿಟ್ಟೈತೆ ಪವಿ, ನಂಗೆ ಗೊತ್ತು ನೀನೇ ದೊಡ್ಡ ನಾಯಿ ಅಂತ. ಫೈನಲಿ ಸುದೀಪ್ ಅವ್ರು ಇವಾಗ ಕಾಲ್ ಮಾಡ್ತಿದ್ದಾರೆ, ಕೇಳೇ ಬಿಡೋಣ. ಹಲೋ ಗ್ಯಾಸ್ ವಿತ್ ಹೂಮ್ ಯು ಆರ್ ಸ್ಪೀಕಿಂಗ್? ಗರ್ಲ್ ಫ್ರೆಂಡ್ ಬೇಸಿಕಲಿ ಟೋಟಲಿ ಹಾರ್ಟ್ಫುಲಿ ಆರಾಮಾಗಿ ವ್ಲಾಗ್ಸ್ ಮಾಡ್ಕೊಂಡು ಜೀವನ ನಡೆಸ್ತಿದ್ದು ಹುಡ್ಗನ್ ಬಾಳ್ಗೆ ಹುಡುಗಿ ಎಂಟ್ರಿಯಾ. ಸೊ ಸುದೀಪ್ ಅವ್ರ ಕರೆಂಟ್ ಸಿಚುವೇಶನ್ ಬಂದು ಒನ್ ಅವರ್ ಟೈಮ್ ಗ್ಯಾಪ್ ಬಿಟ್ಟು ಕಾಲ್ ಮೇಲೆ ಕಾಲ್ ಮಾಡಿ 3 ಸರಿ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ದಿರಾ. ಕಾಲ್ ಬಿಸಿ ಬಂದಾಗೆ ನಾನು ಅರ್ಥ ಮಾಡ್ಕೊಬೇಕಿತ್ತು. ಏಜೆನ್ಸಿ ಅವ್ರ ಹತ್ರ ಎಲ್ಲ ಗರ್ಲ್ ಫ್ರೆಂಡ್. ಇನ್ನೇನ್ ಇನ್ಮೇಲೆ ಇವ್ರು ಫುಲ್ ರೇಗ್ಸೋದು. ಪರವಾಗಿಲ್ವೇ ಹುಡ್ಗ ಒಂದ್ ಹುಡುಗಿ ಅದನ್ನ ಆರಾಮಾಗಿ ಕದ್ಬಿಟ್ಟವ್ರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅವರು ಏಜೆನ್ಸಿ ಹುಡುಗಿ ಹತ್ರ ಮಾತಾಡ್ತಿದ್ರಂತೆ. ಸೊ ಇವ್ರಿಗೂ ಲವರ್ ಇಲ್ಲ. ಈ ಜನ್ಮದಲ್ಲಿ ನಮ್ ಮಿನಿಸ್ಟರ್ಸ್ ಅಲ್ಲಿ ಯಾರು ಕಮಿಟ್ ಆಗಲ್ಲ. ಆದ್ರೂ ಮಿಂಗಲ್ ಪೀಪಲ್ ಗಿಂತ ಸಿಂಗಲ್ ಪೀಪಲ್ ಪರಿಸ್ಥಿತಿ ವ್ಯವಸ್ಥಿತಿ ಎಲ್ಲಾನು ಕಷ್ಟ ಇರುತ್ತೆ. ಸೊ ಜೈ ಸಿಂಗಲ್ಸ್. ನಾವು ನಮ್ ಚೋಟು ಮರಿ ಹತ್ರ ಮಾತಾಡಕ್ ಕಾಲ್ ಮಾಡಿದ್ದು. ಸೊ ನಿಮ್ಮ ಫೋನ್ ಅನ್ನು ಚೋಟು ಮರಿಗೆ ಕೊಡಿ. ಏಯ್ ಕೊಡು.
ಇವಾಗ ವಾಯ್ಸ್ ಕಟ್ ಆಗುತ್ತೆ, ಎಲ್ಲ ಕಟ್ ಆಗುತ್ತೆ. ಅಲ್ಲಿ ಕೊಡ್ರಿ. ಯಾ ಪವಿ, ನಾನು ಛೋಟಾ ಮರಿ ಹತ್ರ ಮಾತಾಡ್ತಾ ಇದ್ದೀನಿ. ಪವಿ ನಮ್ ಡಿಸ್ಟರ್ಬ್ ಮಾಡ್ಬೇಕು, ನಾನು ಮೂವಿ ನೋಡ್ಬೇಕು, ಸುಮ್ನೆ ಗೆಟ್ ಔಟ್. ಹಲೋ ಹಲೋ ಸಂಧ್ಯಕ್ಕ, ಚೋಟು ಐ ಲವ್ ಯು. ಚೋಟು ಚೋಟು ನೀನು ತುಂಬಾ ಇಷ್ಟ ಅಂತ. ಹೌದಾ? ಇಲ್ಲ ಚೋಟು, ನನಗೆ ನೀನಂದ್ರೆ ತುಂಬಾ ಇಷ್ಟ. ಇಲ್ಲ ಹೇಳಲ್ಲ. ಹಂಗೆ ಹೇಳ್ತಾ ಇರೋದು, ಹಂಗೆ ಹೇಳಕ್ ಬಂದಿರೋದು ಈಗ. ಚೋಟು, ನೀನ್ ನನ್ ಮಾತ್ ನಂಬ್ತೀಯ, ಸುದೀಪ್ ಅವ್ರ ಮಾತ್ ನಂಬ್ತೀಯ? ನಿಮ್ ಮಾತು. ಎಸ್ ಚೋಟು. ಚೋಟು ಐ ಲವ್ ಯು ಸೋ ಮಚ್. ಚೋಟು ಸಂಜೆ ಇರಿಟೇಟ್ ಅಥವಾ ಬರ್ನೇಗೆ ಹೇಳಿದ್ರೆ ಒಂದ್ಸರಿ ಮಾಡಿದ್ರೆ ವಾಯ್ಸ್ ಬ್ರೇಕ್ ಆಯ್ತಾ? ಇನ್ನೊಂದ್ಸರಿ ಹೇಳ್ತೀನಿ ಚೋಟು, ನಿನ್ಗೋಸ್ಕರ 100 ಸರಿ ಹೇಳು ಅಂದ್ರೂ ಬೇಕಿದ್ರೆ ನಾನು ಹೇಳ್ತೀನಿ ಚೋಟು. ಇಲ್ಲ, ಐ ಲವ್ ಯು ಸೋ ಮಚ್ ಚೋಟು. ಯಾ Love you so much ಅಕ್ಕ. ಒಂದಿನ ಆದ್ರೂ ತಂಗಿ ಅನ್ಸ್ಕೊಂಡವ್ರು. ಯಾ ಟೆಲ್ ಮಿ. ಪ್ಲೀಸ್ ಗಿವ್ ಫೋನ್ ಟು ಪವಿತ್ರ. ಯಾವ್ದೇ ಕಾರಣಕ್ಕೂ ರೋಸ್ಟ್ ಆಗ್ಬಿಡಿ, ಆರಾಮಾಗಿ ತಲೆ ಕೆಡ್ಸ್ಕೊಂಡ್ಬಿಡಿ. ಓ ಅಣ್ಣ ಫುಲ್ ಕೂಲ್. ಮಿಸ್ ಯು ಚೋಟು, ಐ ಲವ್ ಯು ಚೋಟು. ಯಾವಾಗ ಬರ್ತೀರಾ ಸಂಧ್ಯಕ್ಕ? ಚೋಟು ನಾನು ಆದಷ್ಟು ಬೇಗ ಬರ್ತೀನಿ ಚೋಟು. ಈ ಸ್ಯಾಟರ್ಡೇನೆ ಮೀಟ್ ಮಾಡ್ತೀನಿ ಚೋಟು ನಿನ್ನ. ನೀನು ನೋಡ್ದಿರ ನನ್ಗೆ ಬದುಕಕ್ಕಾಗಲ್ಲ ಚೋಟು. ನಾನು ನೀನು ಡ್ಯಾನ್ಸ್ ರೀಲ್ಸ್ ಮಾಡೋಣ, ಕಾಮಿಡಿ ರೀಲ್ಸ್ ಮಾಡೋಣ, ಮತ್ತೆ ನಾನು ನೀನು ಅದೇ ನಮ್ದು ಪೋಲಾರ್ ಬೇರ್ ಅಲ್ಲೋಗಿ ಐಸ್ ಕ್ರೀಮ್ ತಿನ್ನೋಣ. ಇಲ್ಲಿ ಬಾಯ್ ಬಾಯ್ ಚೋಟು, ಲವ್ ಯು. ಅಂದಿದ್ದು ಸಂಜೆ ಮೊಬೈಲ್ ಐ ಮಿಸ್ ಯು. ಕಟ್ ಮಾಡಬೇಡ ಚೋಟು, ಐ ಲವ್ ಯು. ಮೊಬೈಲ್ ಕೊಡು. ಓ ಚೋಟು ಮರಿ ಹತ್ರ ಮಾತಾಡಕ್ಕ? ನಿನ್ ತಂಗಿ ಅಂದ್ಮೇಲೆ ನನಗೂ ತಂಗಿ ತಾನೆ ಕೊಡಿ. एक बातों में वक्त बदल दिया, एकदम इन्होंने वक्त बदल दिया, जज्बात बदल दिए, जिंदगी बदल दी. ओ भाई ಮೊಬೈಲ್ ಕೊಡು ಬೇಗ. ಹೋಗ್ಮ ಆಗಲ್ಲ 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 ಆಗಲ್ಲ. ನೀವು ಬೇಕಾದ್ರೆ ಪವಿ ಅಳ್ತಾ ಇದೀಯಾ? ಪವಿ ಅಳ್ಬೇಡ್ವೆ. ಪವಿ ಕಣ್ಣಲ್ಲಿ ನೀರ್ ಬರೋ ತರ ಇದೆ. ಫುಲ್ ಸ್ಕ್ರಿಪ್ಟ್ ನೋಡಿ ಗೈಸ್, ಯು ಕ್ಯಾನ್ ಸಿ ದಟ್ ಕಣ್ಣೀರು ಇನ್ನರ್ ಕಣ್ಣು. ನಕ್ಕಿ ನಕ್ಕಿ ಬಂದಿರೋದು, ಸುಮ್ಮನೆ ಹಿಂಸೆ ಕೊಡ್ಬಾರ್ದು. ಪವಿ ಅದು ಅಳ್ಬೇಡ ಪವಿ. ಆದ್ರೂ ಚೋಟ ಮರಿ ಪವಿ. ಲೇ ಅಲ್ದಿದ್ಯಾ? ಲೇ ಜೀವನ ಇನ್ನ ತುಂಬಾ ದೊಡ್ಡದ್ಲೇ, ಇದಕ್ಕೆಲ್ಲ ಈ ತರ ನಿರ್ಧಾರ ತಗೊಂಬಾರ್ದು. ನಾನು ನಿಜವಾಗ್ಲೂ ನಿನ್ನ ಹತ್ರ ಮಾತಾಡ್ಸಲ್ಲ. ಹೋಗ್ ಚೋಟು ಮರಿ ಹತ್ರ ಮಾತಾಡ್ಸ್ಕೊ. ಏನಾದ್ರು ಬೇಕಂದ್ರೆ ಮಾಡಿಸ್ಕೊ. ನಾನೇನು ಪವಿ ನಿಂಗೆ? ನೀನೇನು ಅಲ್ಲ, ನೀನು ಏನೇನೂ ಅಲ್ಲ. ಪವಿ ನಾನು ಹಿಂಗೆ ಹೋಗ್ತಾ ಇದ್ದೀನಿ. ಚೋಟು ಮರಿ ಹತ್ರ ಹೋಗು. ರಷ್ಯಾ ಹುಡುಗಿ ಫೋನ್ ಮಾಡ್ತಾವಳೆ. ಓ ಕಟ್ಟೆ ಮಾಡ್ಬಿಟ್ಲಾ ನಮ್ಮ ರಷ್ಯಾ ಹುಡುಗಿ. ಎಸ್ ಅಕ್ಸೆಪ್ಟೆಡ್. ಹಾಯ್. ಅಯ್ಯೋ ವೈಫೈ ಸ್ವಲ್ಪ ಸ್ಲೋ ಇದೆ. ನೋಡು ಅದನ್ನ ವಿಡಿಯೋ ಮಾಡ್ತಾಳೆ ಅವಳು. ಲೇ ಒಂದ್ ಮಾತನ್ನ ನಾನು ಕೇಳ್ದಿರೋ 2 ಅಂತ ಬಿಡ್ತೀಯೇನೆ? ಅವಳಿಗೂ ಗೊತ್ತು, ನಿನ್ ಗೊತ್ತು. ಪವಿತ್ರ ಹೇಳಕ್ಲು ಅಂದ್ರೆ ಅಷ್ಟೇ ಬಿಡ್ತಾ ಇರೋದೆ. ಸೊ ನನಗೆ ಬೆಲೆನೇ ಇಲ್ಲ ಈ ಮನೇಲಿ. ಅದ್ ಪ್ಯಾಕೆಟ್ ಬೇರೆ ಹೇಳ್ಬೇಕಾ? ಐ ಲವ್ ಯು. ಊಟದಿಟ್ಟು ಬೆಳಗಿಂದ ಏನೋ ತಿಂದಿಲ್ಲ ಅಂತ. ತಿನ್ನೆ ನೀನು. ಅಕ್ಕ ಐ ಲವ್ ಯು. ಅಕ್ಕ ಐ ಲವ್ ಯು ಟು ಅನ್ನಕ್ಕ. ಹೇಳಿ ಕೇಳಿ ಐ ಲವ್ ಯು ಟು ಅನ್ಸ್ಕೊಂತಾರ ಜನಗಳು. ನೀನು ಐ ಲವ್ ಯು ಅಂದ ತಕ್ಷಣ ನಂಗೆ ನೀರು ಕೂಡ ಹೊರಗಡೆ ಹೋಗಿಲ್ಲ, ವಾಪಸ್ ಉಗ್ಯಕ್ಕೆ ಹಂಗೆ ತುಪ್ಪಕ್ಕಂತ. ಅದು ಪ್ರೀತಿ ಸಂಧ್ಯಾ, ನಿಂಗೆ ಗೊತ್ತಾಗಲ್ಲ. ಅದು ಸಿಸ್ಟರ್ ಬಾಂಡ್. ಅದು ಓಶಿತಾ ಇಲ್ಲಿ ಒಬ್ಳು ನನ್ನ ಯೂಟ್ಯೂಬ್ ಫ್ಯಾಮ್ಗೆಲ್ಲ ಹಾಯ್ ಹೇಳೆ. ಫುಲ್ ಬ್ರದರ್. ಗೈಸ್ ನನ್ ರಷ್ಯಾದಲ್ಲಿ ಒಂದ್ ತಂಗಿ ಇದಾಳಲ್ಲ, ಅದ್ ಇವಳೆ. ಸೊ ಕ್ಲಾರಿಟಿ ಅಷ್ಟಿಲ್ಲ, ಬೈದನ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಯ್ ಮಾಡಿ ಎಲ್ರಿಗೂ. ನೈಸ್.
ಎಲ್ಲರಿಗೂ ನಮಸ್ಕಾರ. ಓಹ್ ಅದು ನನ್ ಜೊತೆ ಇರೋದು ಅಂದ್ರೆ ಸಂಪ್ರದಾಯ. ನಿನ್ ಜೊತೆ ಏನಲ್ಲ, ಅವಳು ಕನ್ನಡ ಅಭಿಮಾನಿ. ಅವಳು ನಿಂಗೆ ಗೊತ್ತಿಲ್ಲ, ಅದು ರಕ್ತದಲ್ಲೇ ಹರಿತಿದೆ ಅದು. ನಮ್ಮ ಅಕ್ಕ ನಿಂತರ ನಮ್ಮ ಅಕ್ಕ ನನ್ನ ಮರೆಯಲ್ಲ ಅಂತ ಹೇಳು ವಶಿತಾ. ವಶಿತಾ ಐ ಲವ್ ಯು ವಶಿತಾ. ಏನಾದ್ರು ಬೇಕಾ ಹೇಳು, ಜೊಮಾಟೋದಲ್ಲಿ ಆರ್ಡರ್ ಮಾಡ್ತೀನಿ ನಿನ್ಗೆ ಒಬ್ಳಿಗೆ. ನೋಡಕ್ಕ, ಗುಂಡ ಹೋಗ ನಿನ್ಗೆ ಅಷ್ಟೇ. ಅದು ಅಕ್ಕ ಅಂದ್ರೆ ನಾನು ಅವಳಿಂದ ಹೊಟ್ಟೆ ಹಸು ಅಂತ ಇದೀನಿ. ಅವಳು ಏನೋ ಮಾಡ್ತಾ ಇಲ್ಲ ಗೊತ್ತಾ, ಕಾಸು ಕೊಟ್ಬಿಟ್ಟು ಹೋಗಿ ತಗೊಂಬ ಅಂತ ಹೇಳಿದೀನಿ. ಯು ಕ್ಯಾನ್ ಬೈ ಎನಿಥಿಂಗ್. ಯು ಕ್ಯಾನ್ ಬೈ ಒಂದು ಇಂಗ್ಲಿಷ್. ಯು ಕ್ಯಾನ್ ಬೈ ಎವ್ರಿಥಿಂಗ್ ಫ್ರಮ್ ಮನಿ ಸಂಧ್ಯಾ. ಓಕೆ ಸರಿ, ಮನಿ ಇಲ್ದಿರ ಯು ಬೈ. ನನ್ನ ಮಕ್ಕನ ಪ್ರೀತಿ ಗಳಿಸಿದೀನಿ ಅಕ್ಕ. ಐ ಲವ್ ಯು ಗೈಸ್. ಎನಿವೇಸ್ ಇವ್ರ ಬಾಂಡ್ ನ ಈ ಕಣ್ಣಲ್ಲಿ ನಾನು ನೋಡಕ್ ಆಗ್ತಾ ಇಲ್ಲ. ಸೊ ಇವಾಗ ಏನ್ ಮಾಡ್ತೀನಿ ಅಂತ ಐ ಗೊತ್ತಿಲ್ಲ. ಲವ್ ಯು ಅಕ್ಕ. ವರ್ಷಿತಾ ಅಕ್ಕ. ಇರು ಅಕ್ಕ, ಸ್ವಲ್ಪ ಸೌಂಡ್ ಇಕ್ತೀನಿ, ಅದು ಕೇಳಿಸ್ತಾ ಇಲ್ಲ ಸ್ವಲ್ಪ ಕಿವಿಗೆ. ಅಕ್ಕ ಐ ಲವ್ ಗುಂಡ ಒಂದ್ ನಿಮಿಷ ಆಫ್ ಮಾಡ್ಕೊಂಡ. ಐ ಲವ್ ಯು ಟು ಅಕ್ಕ. ಅಕ್ಕ ನಾವಿಬ್ರು ಸಿಸ್ಟರ್ಸ್, ಓಕೆನಾ? ಅಯ್ಯೋ ನನಗೆ ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡಕ್ ಆಗ್ತಾ ಇಲ್ಲ. ಅಮ್ಮ ಪವಿ ಫೋರ್ಸಲ್ಲಿ ಓದಿದ್ಯಾ? ನಿಜವಾಗ್ಲೂ ಹೋಗ್ಬಿಟ್ರೆ ಏನೇ ಗತಿ. ಫಸ್ಟ್ ಟೈಮ್ ಮೂಳೆ ಎಲ್ಲ ಪವಿ ಎಲ್ರಿಗೂ ಹೇಳ್ಬಿಡು ಐ ಲವ್ ಯು ಅಂತ ಹೇಳು. ನನ್ಗೆ ಹೇಳು ಐ ಲವ್ ಯು ಅಂತ. ಅಯ್ಯೋ ನಿನ್ಗಂತೂ ಸತ್ರ ಹೇಳಲ್ಲ. ಸರಿ ಆಯ್ತು, ಅವ್ರಿಗೆಲ್ಲ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಣ್ಣ. ಹಾ 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 ಏನು ಹಾ ಹಾ ಓ ಯಾಕಮ್ಮ, ಹೋಗ್ಲಿ ಹೇಳು. ಹೇಳಲ್ಲ. ಏಯ್ ನಿನ್ಗೆ ಅದೇ ನಿನ್ಗಂತ ಒಂದು ಸೈಕಲ್ ಗ್ಯಾಪ್ ಅಲ್ಲಿ ಫ್ಯಾನ್ ಬೇಸ್ ಇದೆಯಲ್ಲ, ಅವ್ರಿಗೆ ಹೇಳು. ಹೇಳು. ಅಭಿಮಾನಿಗಳೇ, ಇರೋ ಸ್ವಲ್ಪ ಯೋಚಿಸ್ತೀನಿ ಹೇಳು ಡೈಲಾಗು. ಬೇಗ ಹೇಳು. ಆಫ್ ಮಾಡು ಸ್ವಲ್ಪ. ಆಗಲ್ಲ. ಅಭಿಮಾನಿಗಳೇ, ನಾನು ನನ್ನ ಸ್ವಂತ ಅಕ್ಕನ ತುಂಬಾ ಪ್ರೀತಿಸ್ತೀನಿ. ಇವಾಗ ಯಾರ್ಯಾರು ನನ್ನ ಮರ್ತಾ ಇದಾರೋ ಅವ್ರಿಗೆ ಹೇಳ್ತಾ ಇದೀನಿ ಇದನ್ನ. ಎಂತ ಮಾತು. ಚಪ್ಪಲಿ ಬಿಡೋ ಜಾಗದಲ್ಲೇ ಬಿಡ್ಬೇಕಾಗಿತ್ತು ಅನ್ಸುತ್ತೆ. ಸ್ವಲ್ಪ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟೆ ನಾನು. ಅದಕ್ಕೆ ಇವಾಗೆಲ್ಲ ಜನ ನಮ್ಮನ್ನ ಮರಿತಾ ಇದಾರೆ, ಹೊಸಬ್ರನ್ನ ಪ್ರೀತಿಸ್ತಾರೆ. ಪರವಾಗಿಲ್ಲ. ನನಗ್ ನಮ್ಮ ಅಕ್ಕ ವರ್ಷಿತಾ ಇದ್ದಾಳೆ. ಸಾಕು, ನೀನ್ 2 ಮಾತು ಸಾಕು. ಜಾಸ್ತಿ ಆಡ್ಬಿಟ್ಟೆ, 4 ಮಾತಾಡ್ಬಿಟ್ಟೆ ನೀನು. ಸಾಕು. ಸೊ ಇನ್ಮೇಲೆ ನೀನ್ ನಾನು ಮಾತಾಡ್ಸಲ್ಲ. I love you. ಇಲ್ಲ, ಕನ್ನಡದಲ್ಲಿ ಹೇಳ್ತೀನಿ. ಬೇಡ, ನಾನು ನಿನ್ನ ಪ್ರೀತಿಸ್ತಾ. ನಿನ್ನ ಏನಬೇಕು ನಿನ್ನ? ಇದೆ ಏನಾದ್ರು ಡೈಲಾಗ್ ಹೇಳು. ಅಭಿಮಾನಿಗಳೇ, ನಾನು ನಿಮ್ನ ಪ್ರೀತಿಸ್ತಾ ಇದ್ದೀನಿ. ಇಲ್ಲ, ನಿಮ್ಮೆಲ್ಲರ ಪ್ರೀತಿ ನನ್ ಮೇಲೆ ಇರ್ಲಿ. ಕನ್ನಡದ ಅಭಿಮಾನಿಗಳೇ, ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಸದಾ ಇರಲಿ. ಓ ಡನ್. ಸೊ ಗುಂಡನು ಬಾಯ್ ಮಾಡ್ಬಿಡ್ಲಿ. ಗುಂಡ ಬಾಯ್ ಮಾಡೋಣ ಆಡಿಯನ್ಸ್ಗೆ. ಓಕೆ, ಹುಷಾರಾಗಿ ಹೋಗಿ ಬನ್ನಿ ಗೈಸ್. ನಾನು ಆದ್ರೂ ನಿನ್ ಜೊತೆ ಮಾತಾಡ್ಸ್ತೇನೆ. ಯಾ, ನಾನು ನಿನ್ನ ಹತ್ರ ಮಾತಾಡಿಸ್ತಾ ಇಲ್ಲ. ಓಕೆ ಗೈಸ್, ಬಾಯ್. ಟೇಕ್ ಕೇರ್. ಇನ್ನೊಂದ್ಸರಿ ಆಯಿಂಟ್ಮೆಂಟ್ ಹಾಕಿ ಕರಿಯೇ ಬರ್ತೀನಿ. ಇಲ್ಲ ಪವಿ, ಬರ್ರಿ. ಇಲ್ಲ ಬಾ, ನಿಜ ಮಾತಾಡ್ಸ್ತಲ್ಲ ನಾನು. ನಿಜ ಮಾತಾಡ್ಸಲ್ಲ. ಸೊ ಹಿಂಗೆ ನನ್ನ ತಂಗಿನ ರೋಸ್ಟ್ ಮಾಡಿದ್ದಾಗಿದೆ. ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಎಂಟರ್ಟೈನ್ಮೆಂಟ್ ಜೊತೆಗೆ ನೆಕ್ಸ್ಟ್ ಟೈಮ್ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅದು ಪವಿ ಜೊತೆ ಆಗಿರ್ಬೋದು, ಇಲ್ಲ ನಾನು ಒಬ್ಳೆ ಮಾಡ್ಬೋದು. ಸೊ ಕೀಪ್ ಸಪೋರ್ಟಿಂಗ್. ಅಂಡ್ ಇಷ್ಟರಲ್ಲೇ ಒಂದು ಚಾಲೆಂಜ್ ರಿವೀಲ್ ಮಾಡ್ತಾ ಇದ್ದೀನಿ. ಅಂಡ್ ಆ ಚಾಲೆಂಜ್ಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಯಾ ಓಕೆ, ಆ ಚಾಲೆಂಜ್ನ ಹೇಳೋ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಯಾವ ಚಾಲೆಂಜ್ ತಗೊಂತಿದ್ದೀನಿ ಅಂತ ಹೇಳ್ತೀನಿ. ಅಲ್ಲಿ ತನಕ ನನ್ನ ಚಾನೆಲ್ನ ಹಿಂಗೆ ನೋಡ್ತಾ ಇರಿ. ನೀವು ಇಷ್ಟೊತ್ತು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ಮತ್ತೆ ಸಿಗುವ.